ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ಅಡಿಕೆ ತೋಟಕ್ಕೆ ಬಂದಿದ್ದೀನಿ. ನಾನು ಬರೋಕ್ಕೆ ಕಾರಣ ಏನು ಅಂತಂದರೆ, ಸ್ನೇಹಿತರೆ, ಈ ಅಡಿಕೆ ತೋಟ ನೀವು ಈಗೇನು ನೋಡ್ತಾ ಇದ್ದೀರಾ, ಈ ಅಡಿಕೆ ತೋಟನ ಸಿಂಪಲ್ಲಾಗೆ ನಿರ್ವಹಣೆ ಮಾಡ್ತವ್ರೆ. ಈಗ ಸಾಮಾನ್ಯವಾಗಿ ಅಡಿಕೆ ತೋಟ ಅಂತಂದರೆ ಕೆಮಿಕಲ್ ಗೊಬ್ಬರಗಳಾಗಿರ್ಬೋದು, ಬೇರೆ ಬೇರೆ ಥರ ವೆರೈಟಿ ಥರ ಫರ್ಟಿಲೈಸರ್ಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಒಬ್ಬರು ರೈತರು ಏನು ಮಾಡಿದ್ದಾರೆ ಅಂತಂದ್ರೆ, ತುಂಬ ಚೆನ್ನಾಗಿ ಮತ್ತು ಏನು ಅಂತಂದರೆ ಯಾವುದೇ ಥರ ಕೆಮಿಕಲ್ ಇಲ್ದಲೆ ಅದೊಂದು ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ರೈತರು ನಮ್ಮ ಭಾಗದಲ್ಲಿ ಏನು ಅಂತಂದರೆ ಅಡಿಕೆ ತುಂಬ ತೋಟಗಳಿದೆ, ಅದನ್ನು ಮೇಂಟೈನ್ ಮಾಡ್ಬೇಕಾದ್ರೆ ತುಂಬ ಹಣನೂ ಕೂಡ ಖರ್ಚು ಮಾಡ್ಕೊತಾರೆ. ಬಟ್ ಆದರೆ ಇಲ್ಲೊಂದು ಏನು ಅಂತಂದರೆ ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನಮ್ಮ ರೈತರಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಬನ್ನಿ ಈ ತೋಟದ ಏನು ವಿಶೇಷತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗ ತೋಟ ನಿರ್ವಹಣೆ ಮಾಡ್ತಿರೋಂತಹ ನಮ್ಮೊಟ್ಟಿಗೆ ಬಸವರಾಜಣ್ಣ ಇದ್ದಾರೆ. ಅಣ್ಣ, ನಿಮಗೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಅಣ್ಣ, ನೀವು ಏನು ಅಂತಂದರೆ ಈಗ ಇದು ತೋಟನ ಕಡಿಮೆ ಖರ್ಚಿನಲ್ಲಿ ಯಾವ ಥರ ನಿರ್ವಹಣೆ ಮಾಡ್ಬೋದು, ಮತ್ತು ವಿತ್ತು ಯಾವುದೇ ಥರ ರೋಗ ಬರ್ದಲೆ ಅದನ್ನು ಒಟ್ಟಾರೆ ಹೆಂಗೆ ಸಾಕೋದು ಅಂತ ಹೇಳ್ಬಿಟ್ಟು ನೀವು ಇವತ್ತು ನಮಗೆ ಮಾಹಿತಿ ಕೊಡಬೇಕಣ್ಣ. ಅಲ್ಲ, ಈ ತೋಟ ಸಾಕೋದು ಅಂದರೆ ಕಡಿಮೆ ಖರ್ಚು ಅಂತಂದರೆ ನಾವು ಇದುವರೆಗಾಗಿ ಯಾವುದೇ ಔಷಧಿ ಆಗಲಿ ಮತ್ತು ಕೆಮಿಕಲ್ ಗೊಬ್ಬರ ಯಾವುದೇ ಆಗಲಿ ಯೂಸ್ ಮಾಡಿಲ್ಲ. ನಾವು ವರ್ಷಕ್ಕೊಂದ್ಸರಿ ಕುರಿ ಗೊಬ್ಬರ ಇಲ್ಲ ದನಿ ಗೊಬ್ಬರ ಯಾವ್ದಾನ ಒಂದು ಗೊಬ್ಬರ ಹಾಕ್ತೀವಿ. ಅದಕ್ಕೆ ಟೈಮ್ಗೂ ನೀರು ಕೊಡ್ತೀವಿ, ಡ್ರಿಪ್ಪಲ್ಲಿ ನೀರು ಕೊಡ್ತೀವಿ. ಮತ್ತು ವರ್ಷಕ್ಕೊಂದ್ಸರಿ ಬುಡ ಕಳೆ ಕೀಳ್ಸೋದು, ಇದು ಟಿಲ್ಲರಲ್ಲಿ ಅಂದರೆ ಮೇಲ್ಗಡೆನೆ ಬೇರು ಕಟ್ಟಾಗ್ದಂಗೆ ನೋಡ್ಕೊಂಡು ಹೊಡ್ಕೊಂಡು ಕ್ಲೀನ್ ಮಾಡ್ಕೊತೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. 3 ವರ್ಷ ಆಗಿದೆ ಇದಕ್ಕೆ. 3 ವರ್ಷ ಆಗಿದೆ. ನೋಡಿ, ಇದಕ್ಕೆ ಬೇರೆ ಕೆಮಿಕಲ್ ಯಾವುದೇ ಉಪಯೋಗಿಸಿಲ್ಲ. ಇದಕ್ಕೆ ಏನೇನು ಉಪಯೋಗಿಸಿಲ್ಲ. ಕೆಮಿಕಲ್ ಗೊಬ್ಬರ ಅದಾಕ್ಬೇಕು, ಇದಾಕ್ಬೇಕು, ಆ ಔಷಧಿ ಹೊಡಿಬೇಕು, ನಾವೇನು ಹಾಕಿಲ್ಲ. ಚೆನ್ನಾಗಿ ಬಂದಿದೆ. ಎಲ್ಲರೂ ಅಷ್ಟೇನೆ, ನೀವೇನು ಹಾಕ್ತೀರಾ ಸಸಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಬಟ್ ನಾವೇನು ಅಂಥದ್ದು ಏನು ಹಾಕಿಲ್ಲ. ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕ್ತೀವಿ, ಮತ್ತೆ ಹುಲ್ಲು ಬೆಳೆದಂಗೆ ಜಾಸ್ತಿನ ನೋಡ್ಕೊಂತೀವಿ ಅಷ್ಟೇ. ಅಣ್ಣ, ನೀವೇನಾದರೂ ಮಲ್ಚಿಂಗ್ ಏನಾರ ಮಾಡ್ತೀರಾ ಹೀಗೆ ಇದಕ್ಕೆ ಏನಾದರೂ? ಇಲ್ಲ, ಮಲ್ಚಿಂಗ್ ಏನೂ ಮಾಡಿಲ್ಲ ನಾವು. ಮತ್ತು ಈಗ ಸೆಂಟ್ರಲ್ಲೆಲ್ಲ ಬಾಳೆ ಬೆಳೆದಿರಲ್ಲ ಅಣ್ಣ, ಅದು ಬಾಳೆ ಅವಾಗ ಇಟ್ಟಿದ್ವಿ. ಸ್ವಲ್ಪ ಎಲ್ಲ ತೆಗ್ಸಿದೀನಿ, ಎಲ್ಲ ತೆಗ್ದೈತೆ. ಇನ್ನೊಂದು ಸ್ವಲ್ಪ ಇದೆ. ಅಣ್ಣ, ಈಗ ಬಾಳೆ ಇದೆಯಲ್ಲ, ಅದರಿಂದನೂ ಕೂಡ ಏನು ಅಂತಂದರೆ ಬರ್ತಾ ಇದೆ ಆದಾಯ. ಬಾಳೆ ಬರ್ತಾ ಇದೆ, ಬಟ್ ನಾವು ಜಾಸ್ತಿ ಗಿಡ ದೊಡ್ಡದಾಯ್ತಲ್ವಾ, ಹಂಗಾಗಿ ಅದೇ ಜಾಸ್ತಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಬಾಳೆ ಕಂಟ್ರೋಲ್ ಮಾಡಿದೀವಿ. ಈಗ ಮುಂಚೆ ಬಾಳೆ ಇತ್ತು, ಬಾಳೆ ಸೆಡೆ ಎಲ್ಲ ಇತ್ತು. ಇವಾಗೆಲ್ಲ ತೆಗೆದು ಗಿಡ ಸಸಿ ದೊಡ್ಡವಾದ್ವಲ್ಲ, ಹಂಗಾಗಿ ಇದು ಮಾಡಿದ್ದೀವಿ. ನೋಡಿ, ಗಿಡಕ್ಕೆ ಯಾವುದೇ ರೋಗ ಇಲ್ಲ, ಬಟ್ ಬೇರೆ ಏನಿಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಜಾಸ್ತಿ ಹುಲ್ಲು ಬೆಳೆಸ್ದಂಗೆ ಆ ಥರ ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಏನು ತೊಂದರೆ ಇಲ್ಲ. ನಾವೆಲ್ಲ ಡ್ರಿಪ್ಪಲ್ಲೇ ನೀರು ಕೊಡೋದು. ಅಣ್ಣ, ಈಗ ಸಾಮಾನ್ಯವಾಗಿ ಏನು ಅಂತಂದರೆ ನಮ್ಮ ಭಾಗದಲ್ಲಿ ನಾವೇ ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಬೇರೆ ಬೇರೆ ಥರ ಕೆಮಿಕಲ್ಸ್ಗಳು ಕೂಡ ಯೂಸ್ ಮಾಡ್ತಾರೆ. ಅಡಿಕೆ ಚೆನ್ನಾಗಿ ಏನು ಅಂತಂದರೆ ಗ್ರೋತ್ ಆಗಲಿ, ಚೆನ್ನಾಗಿ ಫಸಲು ಬರಲಿ ಅಂತ ಡೈಲಿ ಬರ್ತಾರೆ ನಮ್ಮ ಹತ್ರನು. ಅದು ತಗೊಳ್ಳಿ, ನಿಮ್ಗೆ ಹಂಗಾಗುತ್ತೆ, ಹಿಂಗಾಗುತ್ತೆ, ಅದು ಇದು ಅಷ್ಟು ಕಾಸ್ಟ್ ಆಗುತ್ತೆ, ಇಷ್ಟು ಕಾಸ್ಟ್ ಆಗುತ್ತೆ ಅಂತ. ನಮ್ಗೆ ಇವಾಗ ಅಂದರೆ ನಮ್ಮ ಮುಂಚೆಯಿಂದ ನಮ್ಮ ತಾತದಿರು ಅಪ್ಪದಿರೆಲ್ಲ ಏನು ಅಂತ ಕೆಮಿಕಲ್ ಗೊಬ್ಬರ ಏನು ಯೂಸ್ ಮಾಡ್ತಿರ್ಲಿಲ್ಲ. ಹೌದು ಅಣ್ಣ, ನಮಗೂ ಗೊತ್ತಿರಲಿಲ್ಲ. ನಾವು ಅದನ್ನು ಕೆಮಿಕಲ್ ಗೊಬ್ಬರ ಏನು ಯೂಸ್ ಮಾಡಿಲ್ಲ, ಯಾವಾಗಲೂ ಕೆಮಿಕಲ್ ಏನು ಹಾಕಿಲ್ಲ. ಮಾಮೂಲಿ ನಾಟಿ ಗೊಬ್ಬರನೇ. ಅದು ವರ್ಷಕ್ಕೊಂದ್ಸರಿ ನವಂಬರ್ ಡಿಸೆಂಬರಲ್ಲಿ ಒಂದ್ಸರಿ ಗೊಬ್ಬರ ಕೊಡ್ತೀವಿ. ಮತ್ತು ಆಮೇಲೆ ಸ್ವಲ್ಪ ಕಳೆ ಪಳೆ ಆ ಥರದ್ದು ಇರುತ್ತಲ್ವ, ಅದನ್ನೆಲ್ಲ ಇದು ಮಾಡ್ತಾರೆ ಅಷ್ಟೇ. ಇನ್ನೇನು ಜಾಸ್ತಿ ಏನು ಖರ್ಚು ಏನು, ನಾವೇನು ಗೊಬ್ಬರ ಆಳುಗಳು ಕಳೆ ಪಳೆ ಅದು ಅಷ್ಟಕ್ಕೆ ಬಿಟ್ಟರೆ, ಬಟ್ ಕೆಮಿಕಲ್ ಗೊಬ್ಬರ ಯಾವುದೂ ಯೂಸ್ ಮಾಡಿಲ್ಲ ಇದುವರೆಗೂ. ಕೆಲವ್ರು ಹೇಳ್ತಾರೆ ಜೀವಾಮೃತ ಹಾಕಬೇಕು, ಅದು ಹಾಕಬೇಕು, ಇದು ಹಾಕಬೇಕು, ಆರ್ಗಾನಿಕ್ ಗೊಬ್ಬರ ಹಾಕಬೇಕು, ಸಮೃದ್ಧಿ ಗೊಬ್ಬರ ಹಾಕಬೇಕು, ಏನೇನೋ ಹೇಳ್ತಾರೆ. ಬಟ್ ನಾವೇನು ಹಾಕಿಲ್ಲ.
ಜಸ್ಟ್ ಏನೋ ಅಂತಂದ್ರೆ ಚೆನ್ನಾಗಿ ನೀರು ಕೊಡ್ತಾ ಇದ್ದೀರಾ, ನೀರು ಕೊಡ್ತಾ ಇದ್ದೀವಿ, ವರ್ಷಕ್ಕೊಂದ್ಸತಿ ನಾಟಿ ಗೊಬ್ಬರ ಹಾಕ್ತಿದ್ವಿ. ಗೊಬ್ಬರಗಳು ಹಾಕ್ತಾವ್ರೆ, ಇಷ್ಟೇ ಇನ್ನೇನು ಮಾಡಿಲ್ಲ. ಏನು ಮಾಡಿಲ್ಲ, ಒಂದು ಔಷಧಿನೂ ಹೊಡೆದಿಲ್ಲ ಇದುವರೆಗೆ ನಾವು. ಇದು ಎಷ್ಟು ವರ್ಷದ ಮರ ಅಂದ್ರೆ ಅಣ್ಣ ಈಗ ಆಲ್ರೆಡಿ 3 ವರ್ಷ. 3 ವರ್ಷದ್ದು ಇದು. ನೋಡಿ ಸ್ನೇಹಿತರೆ, ತೋಟ 3 ವರ್ಷದ್ದು ಈ ಥರ ಇದೆ. ಇನ್ನು ಎಷ್ಟು ವರ್ಷಕ್ಕೆ ಇದು ಬೆಳೆ ಕೈಗೆ ಬರೋದಣ್ಣ ಬೆಳೆ? ಅಂದರೆ ಇನ್ನು ಮುಂದಿನ ವರ್ಷಕ್ಕೆ ಇನ್ನು 2 ವರ್ಷ, ಹಾಂ, 1.5 2 ವರ್ಷ ಅದೇ ಎಲ್ಲ ಹೊಂಬಾಳೆ ಹೊಡೆಯುತ್ತೆ. ಒಟ್ಟಿನ ಈಗ ಅಣ್ಣ ಇಲ್ಲಿವರೆಗೂ ಯಾವುದೇ ಥರ ರೋಗಗಳು ಏನು ಕಾಣಿಸ್ಕೊಂಡಿಲ್ಲ? ನಮ್ಮ ಇದಕ್ಕೇನು ಕಾಣಿಸ್ಕೊಂಡಿಲ್ಲ, ಏನು ಅಂಥದ್ದು ನಾವು ಔಷಧಿನೇ ಹೊಡೆದಿಲ್ಲ. ನೀರು ಚೆನ್ನಾಗಿ ಕೊಡ್ತೀವಿ, ಗೊಬ್ಬರ ನೀರು ಮಾಮೂಲಿ ಕಳೆ ಪಳೆ ಕಿತ್ಕೊಳ್ಳೋದು ಅಷ್ಟೇ. ನೋಡಿ ಸ್ನೇಹಿತರೆ, ಈ ಥರನೂ ಸಿಂಪಲ್ಲಾಗಿ ಕೂಡ ಅಡಿಕೆ ತೋಟದ ನಿರ್ವಹಣೆ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ಪ್ರಾಕ್ಟಿಕಲಾಗಿ ನೋಡ್ಬೋದು. ಯಾರಾದರೂ ಈ ತೋಟ ನೋಡ್ತೀರಿ ಅಂದರೆ ಬಂದು ನೋಡ್ಬೋದೇನಣ್ಣ? ಆಯಿತು, ನೋಡಲಿ. ಬಸವರಾಜಣ್ಣನ ಕರೆ ಮಾಡಿ ಬೇಕಾದ್ರೆ ತೋಟ ಬಂದು ನೋಡಿ, ಆ ಮಣ್ಣನ್ನು ಬೇಕಾದ್ರೆ ನೀವು ಐಡಿಯಾಸ್ಗಳ್ನ ತಗೊಂಡು ಬೇಕಾದ್ರೆ ನೀವು ಕೂಡ ನಿಮ್ಮ ಅಡಿಕೆ ತೋಟದಲ್ಲಿ ಯೂಟಿಲೈಸ್ ಮಾಡ್ಕೊಂಬಿಟ್ಟು ಪ್ರಾಕ್ಟಿಕಲಾಗಿ ಮಾಡ್ಬೋದು. ಓಕೆ ಅಣ್ಣ, ನಮ್ಗೆ ಇಲ್ಲಿವರೆಗೂ ಏನು ಅಂತಂದರೆ ನಿಮ್ಮ ಅಡಿಕೆ ತೋಟ ಸಿಂಪಲಾಗಿ ನಿರ್ವಹಣೆ ಮಾಡೋದ್ರ ಬಗ್ಗೆ ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.